this is what happens when human efforts meet with God's direction. ಯಾವಾಗ ಮನುಷ್ಯನ ಪ್ರಯತ್ನ ದೇವರ ನಿರ್ದೇಶನಕ್ಕೆ ಒಂದಾಗ್ತದೋ ಈ ರೀತಿಯಾಗಿ ದೇವರ ಕೆಲಸ ನಡೀತದೆ. Praise the Lord. Praise the Lord. You know what stops this progress? ಈ ಒಂದು ಅಭಿವೃದ್ಧಿಯನ್ನು ಯಾವುದು ನಿಲ್ಲಿಸ್ತದೆ ಗೊತ್ತಾ? This is a one dangerous thing I want to tell you for all Christians. ಎಲ್ಲ ಕ್ರೈಸ್ತರಿಗೆ ಅಪಾಯಕರವಾದ ಸಂಗತಿಯನ್ನು ನಾನು ಹೇಳ For ಬಯಸ್ತೇನೆ. all believers, one dangerous thing. ಎಲ್ಲ ವಿಶ್ವಾಸಿಗಳಿಗೆ ಒಂದು ಅಪಾಯಕರವಾದ ಸಂಗತಿ. If anything that can stop you, this is the thing that can stop you. ಯಾವುದಾದ್ರೂ ಒಂದು ಸಂಗತಿ ನಮ್ಮ ನಿಲ್ಲಿಸುವುದಾದ್ರೆ ಈ ಸಂಗತಿ ಮಾತ್ರ. That is your past experiences and your belief in the past experiences. ನಮ್ಮ ಹಿಂದಿನ ಕಹಿಯಾದ ಅನುಭವ ಮತ್ತು ಅದರ ಮೇಲಿರುವಂತ ನಮ್ಮ ನಂಬಿಕೆ. Okay, if you are believing the past experiences and thinking I tried this, it does not work for me. ನಾವು ಒಂದು ವೇಳೆ ನಮ್ಮ ಹಿಂದಿನ ಅನುಭವವನ್ನು ನಾವು ಯೋಚಿಸಿ ನಾವು ಪ್ರಸ್ತುತ ಸಂಗತಿಗಳ ಅಳವಡಿಸುವುದಾದ್ರೆ, You know, what did Peter do? ಪೇತ್ರನು ಏನ್ ಮಾಡಿದ? Peter, did he say that, I know everything, I tried this before, it doesn't work? ಆ ಪೇತ್ರನು ಏನಾದ್ರು ಹೇಳಿದ, ನಾನು ಈ ರೀತಿಯಾಗಿ ಮಾಡಿದ್ದೆ, ಇದು ಯಾವುದು ಫಲ ಕೊಡ್ಲಿಲ್ಲ ಎಂಬುದಾಗಿ ಹೇಳಿದ್ನಾ? No, right? ಇಲ್ಲ. He did not question the Lord. ಆತನು ದೇವರನ್ನು ಪ್ರಶ್ನೆ ಮಾಡಲಿಲ್ಲ. That means to say that he did not put his trust in his experiences. ಇದರ ಅರ್ಥ ಆತನು ತನ್ನ ಪ್ರಯತ್ನವನ್ನು ಆತನು ಆತುಕೊಳ್ಳಲಿಲ್ಲ. Praise the Lord. Praise the Lord. Why don't you tell to your neighbor, don't trust your experiences. ನಮ್ಮ ಅನುಭವವನ್ನು ನಾವು ಆತುಕೊಳ್ಳುವುದು ಬೇಡ. Trust the word of God. ದೇವರ ವಾಕ್ಯವನ್ನು ಆಧಾರ ಮಾಡಿಕೊಳ್ಳುವ. His word cannot be shaken. ಆತನ ವಾಕ್ಯ ಅಲುಗಾಡುವುದಿಲ್ಲ. Amen. Amen. Praise God. Praise the Lord. When we trust our experiences, ನಮ್ಮ ಅನುಭವವನ್ನು ನಾವು ಆತುಕೊಳ್ಳುವುದಾದ್ರೆ, every sermon will look like flat, without any essence. ಎಲ್ಲ ಸಂದೇಶವಾಗ್ಲಿ, ಎಲ್ಲ ಉಪದೇಶವಾಗ್ಲಿ, ಅದೊಂದು ಸರಳವಾಗಿ ಕಂಡು ಬರ್ತದೆ. Because every time a preacher or a pastor, somebody tries to encourage you, you'll think, ನನಗೆ ಇದೆಲ್ಲ ಅನುಭವ ಆಗಿದೆ ಆಲ್ರೆಡಿ. ಅದೇ ಯಾವ್ದಾದ್ರು ಸೇವಕರು ಉತ್ತೇಜನ ಪಡಿಸುವ ಮಾತುಗಳನ್ನ ಹೇಳುವಾಗ, ಇದೆಲ್ಲ ನಾನು ಕೇಳಿದ್ದೆ. We know one sister to whose house we used to visit and pray regularly. ನಾವೊಂದು ಸಹೋದರಿ ಗೊತ್ತುಂಟು, ಅವರ ಮನೆಯನ್ನು ನಾನು ದರ್ಶಿಸಿ ಯಾವಾಗಲೂ ಅವರಿಗೆ ಪ್ರಾರ್ಥಿಸುತ್ತಿದ್ದೆವು. Every time I tries to preach, ನಾನು ಯಾವಾಗಲೂ ಅವರಿಗೆ ಉಪದೇಶ ಮಾಡ್ತಿರುವಾಗ, before I open mouth, she used to tell all the story that is in the Bible. ನಾನು ಬಾಯಿ ತೆರೆಯುವ ಮೊದಲು ಎಲ್ಲ ದೇವರ ವಾಕ್ಯದಲ್ಲಿರುವ ಎಲ್ಲ ಕಥೆಗಳನ್ನು ಅವ್ರು ನಂಗೆ ಹೇಳ್ತಿದ್ರು. ಅಷ್ಟೇ ಅಲ್ಲ, ನನಗೆ ಗೊತ್ತಿದೆ. ಅವ್ರು ಹೇಳ್ತಿದ್ರು, ಈ ಎಲ್ಲ ಸಂಗತಿ ನಂಗೆ ಗೊತ್ತಿದೆ. But even today she is in the same place that she is. ಆದ್ರೆ ಈ ದಿನ ಕೂಡ ಅವರು ಇರುವಂತ ಸ್ಥಿತಿಯಲ್ಲಿ ಇದ್ದಾರೆ. No change at all. ಯಾವುದೇ ಬದಲಾವಣೆ ಇಲ್ಲ. Because she always trusted her experiences, thinking that, I know this, what is there in that. ಕಾರಣ ಅವರು ತಮ್ಮ ಅನುಭವವನ್ನೇ ಅವರು ಆತುಕೊಂಡಿದ್ದಾರೆ, ನನಗೆ ಗೊತ್ತಿದೆ ಇದರಲ್ಲಿ ಏನಿದೆ ಅಂತ. That's why the other day we were discussing in the Bible study class. ಅದಕ್ಕೆ ನಾವು ಕಳೆದ ಸರ್ತಿ ನಾವು ಬೈಬಲ್ ಸ್ಟಡಿಯಲ್ಲಿ ನಾವು ಚರ್ಚೆ ಮಾಡ್ತಿರುವಾಗ, we don't need knowledge, we need revelation. ನಮಗೆ ತಿಳುವಳಿಕೆ ಬೇಡ, ನಮಗೆ ಪ್ರಕಟಣೆ ಬೇಕು. Praise God. What do you need? You need revelation. ನಮಗೆ ಪ್ರಕಟಣೆ ಬೇಕಾಗಿದೆ. Not simply knowledge. ತಿಳುವಳಿಕೆ ಅಲ್ಲ. Knowledge will make you proud. ತಿಳುವಳಿಕೆ ನಮ್ಮನ್ನು ಉಬ್ಬಿಸ್ತದೆ. But revelation will make you prosperous. ಆದ್ರೆ ಪ್ರಕಟಣೆ ನಮ್ಮನ್ನು ಅಭಿವೃದ್ಧಿಗೊಳಿಸ್ತದೆ. Hallelujah. Hallelujah. Knowledge of Peter was of no use that day. ಪೇತ್ರನ ತಿಳುವಳಿಕೆ ಆ ದಿನ ಉಪಯೋಗಕ್ಕೆ ಬರಲಿಲ್ಲ. But revelation of Christ made him prosperous. ಆದ್ರೆ ದೇವರ ಯೇಸುವಿನ ಪ್ರಕಟಣೆ ಆತನನ್ನು ವೃದ್ಧಿಗೆ ತಂದಿತು. Hallelujah. Hallelujah.